ಅಯೋಧ್ಯ ರಾಮಲಲ್ಲಾಗೆ ಭಕ್ತರು ಕೋಟಿ ಕೋಟಿ ಬಗೆಯ ಕಾಣಿಕೆಗಳನ್ನ ಸಲ್ಲಿಕೆ ಮಾಡ್ತಾ ಇದ್ದಾರೆ. ಹೂವಿನ ವ್ಯಾಪಾರಿಯಿಂದ ದೇಗುಲದ ಮುಂದೆ ಭಿಕ್ಷೆ ಬೇಡುವ ವ್ಯಕ್ತಿಯೂ ಕೂಡ ಲಕ್ಷ ಲಕ್ಷ ದೇಣಿಗೆ ಕಾಣಿಕೆ ನೀಡಿ ಎಲೆಮರೆ ಕಾಯಿ ಅಂತಿದ್ದಾರೆ. ಅದರಲ್ಲೂ 101 ಕೆಜಿ ಚಿನ್ನದ ಕಾಣಿಕೆ ಕೊಟ್ಟು ಭಕ್ತರೊಬ್ಬರು ಪರಾಕಾಷ್ಠೆ ಮೆರೆದಿದ್ದಾರೆ. ರಾಮಲಲ್ಲಾಗೆ ಭಾರಿ ಮೊತ್ತದ ಉಡುಗೊರೆಯನ್ನ ಕೊಟ್ಟಿದ್ಯಾರು? ಟಾಟಾ ಅಂಬಾನಿಯೋ ಅದಾನಿಯೋ ಅಲ್ಲ, ಗುಜರಾತ್ನ ವಜ್ರದ ವ್ಯಾಪಾರಿ ದಿಲೀಪ್ ಕುಮಾರ್ ವಿ ಲಖಿ. ಇವರು ಕೊಟ್ಟಂತಹ ಚಿನ್ನವನ್ನ ಬಾಲರಾಮನ ಮೂರ್ತಿ ಮಂದಿರದ ಬಾಗಿಲು ಸೇರಿ ವಿವಿಧ ಕಡೆ ಬಳಕೆ ಮಾಡಲಾಗಿದೆ. ಗುಜರಾತ್ನ ದಿಲೀಪ್ ಕುಮಾರ್ ಅವರದ್ದು ವಜ್ರ ವ್ಯಾಪಾರದ ಕುಟುಂಬ. ರಾಮನ ಪರಮ ಭಕ್ತರಾಗಿರುವಂತಹ ಅವರು 101 ಕೆಜಿ ಚಿನ್ನವನ್ನ ಕಾಣಿಕೆಯಾಗಿ ಕೊಟ್ಟಿದ್ದಾರೆ. ಸದ್ಯ 10 ಗ್ರಾಂ ಚಿನ್ನಕ್ಕೆ 68,000 ರೂಪಾಯಿ ಇದ್ದು 101 ಕೆಜಿ ಚಿನ್ನದ ಬೆಲೆ ಅಂದಾಜು 68 ಕೋಟಿ ರೂಪಾಯಿ ಮೌಲ್ಯದ ಚಿನ್ನ. ರಾಮ ಮಂದಿರದ ಬಾಗಿಲುಗಳು, ಗರ್ಭಗುಡಿಗೆ ಚಿನ್ನದ ತ್ರಿಶೂಲ, ಚಿನ್ನದ ಢಮರುಗ, ಗರ್ಭಗುಡಿ ಮುಂಭಾಗದ ಸ್ತಂಭಗಳಿಗೆ ಈ ಚಿನ್ನವನ್ನ ಬಳಸಿಕೊಳ್ಳಲಾಗಿದೆ. इसको आप देखेंगे तो इसमें बाल